ಕುಮಟಾ ತಾಲೂಕಿನ ಕತ್ಗಾಲ್ ಸೇತುವೆ ಬಳಿ ಗುರುವಾರ ಖಾಸಗಿ ಬಸ್ಸೊಂದು ಪ್ರವಾಹದಲ್ಲಿ ಕೆಟ್ಟು ನಿಂತಿತ್ತು. ಈ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕರ ರಕ್ಷಣೆಗೆ ಯಾರೂ ಬಂದಿಲ್ಲ. ನಾವೇ ಜೀವನ್ಮರಣದ ನಡುವೆ ಹೋರಾಡುವಂತಾಯಿತು ಎಂದು ಪ್ರಯಾಣಿಕರೊಬ್ಬರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೊನ್ನಾವರ ಪಟ್ಟಣದ ರಾಯಲ್ ಕೇರಿ ನಿವಾಸಿ ಶ್ರೀನಿವಾಸ್ ನಾಯ್ಕ್ ಘಟನೆಯ ಬಗ್ಗೆ ವಿವರಿಸಿದ್ದು, ಮಂಗಳವಾರ ರಾತ್ರಿ 10:30 ಗಂಟೆಗೆ ನಾನು ಹಾಗೂ ನನ್ನ ಕುಟುಂಬದ 3 ಜನ ಬಸ್ ಮೂಲಕ ಬೆಂಗಳೂರಿನಿಂದ ಶಿರಸಿ ಮಾರ್ಗವಾಗಿ ಹೊನ್ನಾವರಕ್ಕೆ ಹೊರಟಿದ್ದೆವು. ವಿಮೆಯೊಂದಿಗೆ ರೆಡ್ ಬಸ್ ಅಪ್ಲಿಕೇಶನ್ ಮೂಲಕ ಟಿಕೆಟ್ ಬುಕ್ ಮಾಡಲಾಗಿತ್ತು. ಆದರೆ ಬೆಳಗ್ಗೆ 6:30 ಸುಮಾರಿಗೆ ಕುಮಟಾದ ಕತ್ಗಾಲ್ ಬಳಿಯ ಸೇತುವೆ ಮೇಲೆ ಬಸ್ ಕೆಟ್ಟು ನಿಂತಿತ್ತು. ಗಾಡಿ ಒಳಗೆ ನೆಲದಲ್ಲಿರುವಂತಹ ನೀರಿನ ಮಟ್ಟ ಹೆಚ್ಚು ಕಮ್ಮಿ 1 ರಿಂದ 1.5 ಫೂಟ್ ನೀರಿನ ಮಟ್ಟ ಇತ್ತು. ವಿದಿನ್ ಸೆಕೆಂಡ್ ಅಲ್ಲಿ ನೀರಿನ ಮಟ್ಟ ಏರ್ತಾ ಹೋಯ್ತು. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ನಾವು ಇದನ್ನು ಸಹಜವಾಗಿ ನೋಡ್ತೇವೆ, ನೀರಿನ ಮಟ್ಟ ಒಂದೇ ಸಲ ಏರ್ತದೆ ಎಂಬ ಪರಿಜ್ಞಾನ ನಮಗಿದೆ ಸರ್. ಆ ಕಾರಣದಿಂದ ಸಡನ್ ಆಗಿ ನಾನು ಕೆಳಗಿಳಿದು ನನ್ನ ಹೆಂಡತಿ ಮತ್ತು ನನ್ನ ತಂಗಿ ಮಗುನ ಮತ್ತೆ ತಂಗಿನ ಏಳಿಸಿದ್ದಲ್ಲದೆ ಅಕ್ಕಪಕ್ಕಲ್ಲಿ ಇದ್ದವ್ರನ್ನ ಎಲ್ಲರನ್ನು ಏಳಿಸಿದ್ದೇನೆ. ನಾನು ಏಳಿಸ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಗಳೆದುಕೊಡ್ಬಿಡುವ, ಸಿಕ್ಕ ಬಿದ್ರೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು, ಹಾಗಂತ ನಮ್ಮಲ್ಲಿರುವಂಥ ಕೆಲವು ಕಸ್ಟಮರು ಕೂಡ ಅದನ್ನೇ ಯೋಚನೆ ಮಾಡಿದ್ದಾರೆ. ಬಿಟ್ಟು ಯಾವುದೇ ಕಸ್ಟಮರ್ ಆಗಲಿ ಯಾವುದೇ ಡ್ರೈವರಿಗೆ ಒತ್ತಾಯ ಮಾಡಲ್ಲ, ಸರ್ ನೀವು ಹೊರಗಡೆ ಹೋಗಿ ತಗೊಂಡು ಹೋಗಿ ಅಂತ ಹೇಳ್ಕೊ ಬೇಜಾಗೃತಿಯಿಂದ ಯಾರು ಮಾತಾಡಲ್ಲ. ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಪರ್ಸನಲ್ ಪ್ರೈವೇಟ್ ಬಸ್ಗಳಲ್ಲಿ ಡೋರ್ ಇರುತ್ತೆ, ಡ್ರೈವರ್ಗಳು ಅವಶ್ಯಕತೆ ಇದ್ರೆ ಮಾತ್ರ ತೆಗಿತಾರೆ, ಬಿಟ್ಟರೆ ಯಾವಾಗಲೂ ತೆಗಿಯಲ್ಲ. ಅವರು ಕೂಡ ನಿಶ್ಚಾಗ್ರತೆಯಾಗಿ ಏನು ಗಾಡಿ ಓಡಿಸಿಲ್ಲ. ನಾನು ಡ್ರೈವರ್ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಗಾಡಿಯ ತಾಂತ್ರಿಕ ದೋಷದಿಂದ ಗಾಡಿ ನಿಂತಿದ್ದು ಇದು 100%. ಯಾಕಂದ್ರೆ ಆ ಸ್ಪಾಟಲ್ಲಿ ನಾವು ಇದ್ದೇವೆ. ಆ ಮೂಮೆಂಟಲ್ಲಿ ಸಡನ್ ಆಗಿ ನಾವೆಲ್ಲ ಹೊರಗಡೆ ಬಂದು ಎಷ್ಟಾಗುತ್ತೆ ಅಷ್ಟು ಲಗೇಜ್ ಎಲ್ಲ ಮೇಲಿನ ಕ್ಯಾಬಿನಲ್ಲಿ ಇಡಿ ನಮ್ಮ ಜೀವ ಮೊದಲು ಕಾಪಾಡ್ಕೊಳ್ಳೋಣ ಅಂತ ನಾವೇ ಹಿಡಿದಿದ್ದೇವೆ. ಬೆಳಿಗ್ಗೆ ಆಗಿದ್ದು ಸಿಚುವೇಶನ್ ಇದು 6:30 ಬೆಳಿಗ್ಗೆ. ಆ ಮೂಮೆಂಟಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಯಾರೂ ಇರಲಿಲ್ಲ ಅಲ್ಲಿ ಸರ್, ಯಾರೂ ಇರಲಿಲ್ಲ. ನಾನು ಹೇಳ್ತೇನೆ, ಅಲ್ಲಿಗೆ ನಾವೇ ಸ್ವತಃ ಇಳಿದು ಗಾಡಿಯಿಂದ ನನ್ನ ಮಗುವನ್ನು ನಾನು ಹೊಗಲ ಮೇಲೆ ತಗೊಂಡು, ಅದು ನಡೆಯಲ್ಲ, ಅದು ಫಿಸಿಕಲಿ ಪ್ರಾಬ್ಲಮ್, ಅದಕ್ಕೆ ನಿಮ್ಮನ್ಸಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದನ್ನು ತಗೊಂಡು ನನ್ನ ಹೆಂಡತಿನ ಕರ್ಕೊಂಡು ತಂಗಿನ ಕಳಿಸಿ ಪಕ್ಕದಲ್ಲಿರುವ ಯಾರೋ ಅಜ್ಜಿಯವರಿದ್ರು ಅವರಿಗೆ ಇಳಿಸ್ಕೊಂಡು ಎಲ್ಲರಿಗೆ ಇಳಿಸ್ಕೊಂಡು, ಪಾಪ ನನ್ನಲ್ಲಿ ಇರುವಂಥ ಕೆಲವು ಜನ ಪ್ಯಾಸೆಂಜರ್ ಕೂಡ ಅವರಾಗೆ ಮುಂದೆ ಹೋಗಿ ಅದ್ರ ಹಿಂದೆ ನಾವೇ ಇಳಿದುಕೊಂಡು ಹೋಗುವಾಗ ನಮಗೆ ಮ್ಯಾಕ್ಸಿಮಮ್ 5 ರಿಂದ 5.5 ಫೂಟ್ ನೀರು, ಸೊಂಟದ ಮೇಲೆ ನೀರಿದೆ ಸರ್. ಅದೇ ವೇಳೆಗೆ ಚಂಡಿಕಾ ಹೊಳೆಯು ತುಂಬಿದ್ದರಿಂದ ರಸ್ತೆಯಲ್ಲಿ ನೀರು ತುಂಬಿ ಸುಮಾರು 4 ಅಡಿ ನೀರು ಏಕಾಏಕಿ ಏರಿದ್ದು ಪರಿಸ್ಥಿತಿ ಹದಗೆಟ್ಟಿತ್ತು. ಅದೇ ರಭಸದ ನೀರಿನ ಮಧ್ಯದಲ್ಲಿ ಸುಮಾರು 15 ಮೀಟರ್ ವರೆಗೆ ನಾವು ತಂದಂತಹ ಲಗೇಜ್ಗಳನ್ನು ಬಸ್ನಲ್ಲೇ ಬಿಟ್ಟು ನದಿ ನೀರಿನಲ್ಲಿ ನಡೆದುಕೊಂಡು ಹೋಗಿ ಆಗುವ ಅನಾಹುತದಿಂದ ಪರಾರಿಯಾಗುತ್ತೇವೆ. ಆದರೆ ನಮಗೆ ಹಾಗೂ ಬಸ್ನಲ್ಲಿದ್ದ ಎಲ್ಲರಿಗೂ ಸಮಸ್ಯೆಯಾಗಿದ್ದರೂ ಬೆಳಗ್ಗೆ 11 ಗಂಟೆಯವರೆಗೂ ಬ್ಯಾಕಪ್ ಬಸ್ ಅಥವಾ ತುರ್ತು ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಯಿತು. ಬೆಳಿಗ್ಗೆ 6:30 ಹಾಳಾದ ಬಸ್ಸು 11 ಗಂಟೆ ತನಕ ನಾವು ಎಲ್ಲರಿಗೂ ಕಾಲ್ ಮಾಡಿದ್ದೇವೆ ಸರ್. ಅಂದ್ರೆ ಏನು ಕಸ್ಟಮರ್ ಕೇರ್ ಇದೆ, ನಾನು ರೆಡ್ ಬಸ್ ಆ್ಯಪ್ ಅಲ್ಲಿ 3 ಟಿಕೆಟ್ ಬುಕ್ ಮಾಡಿದ್ದೇನೆ. ಆ 11 ಗಂಟೆ ತನಕನೂ ನಮ್ಗೆ ಯಾವುದೇ ಥರದ ಬ್ಯಾಕಪ್ ಇಲ್ಲ ಸರ್. ಕಸ್ಟಮರ್ ನೆನೀತಾ ಇದ್ದಾರೆ, ಪಾಪ ಜ್ವರ ಬಂದ ಕೆಲವು ಪೇಷಂಟ್ಸ್ಗಳು ಇದ್ರು, ನೆನೀತಾ ಇದ್ದಾರೆ ನೀರಲ್ಲೇ. ಯಾವುದೇ ಥರದ ಅದು ಕಾಡಿನ ಮಧ್ಯದಲ್ಲಿ ಕುಮಟಾದ ಕತ್ಗಲ್ಲಲ್ಲಿ ಆಗಿರುವಂಥ ವಿಚಾರ ಸರ್. ಇದು ಬ್ರಿಡ್ಜ್ ಮೇಲೆ ಯಾರು ಕೂಡ 11 ಗಂಟೆ ತನಕ ನಮಗೆ ಯಾರು ಸೇವ್ ಮಾಡ್ಲಿಕ್ಕೆ ಬರಲಿಲ್ಲ. ನಾವೇ ಹೆಂಗೋ ಮಾಡ್ಕೊಂಡು ಬದುಕಿದ್ದೇವೆ ಅಂತ ಹೇಳ್ಬೋದು. ನಾನೀಗ ಒಂದು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಟಿಕೆಟ್ ಹೊತ್ತಿಗೆ ವಿತ್ ಏನು ನಮ್ಮ ಸೇಫ್ಟಿ ಅಂತ ಹೇಳ್ಕೊಂಡು ಚಾರ್ಜಸ್ ಮಾಡ್ತೇವೆ ಸರ್. ಮ್ಯಾಕ್ಸಿಮಮ್ 100 ರೂಪೀಸ್ ಚಾರ್ಜಸ್ ಆಗುತ್ತೆ. ಬಟ್ ಇಲ್ಲಿ ಸೇಫ್ಟಿ ಎಲ್ಲಿದೆ ಸರ್? ಈಗ 6:30 ಹಾಳಾಗಿದ್ದು ಬಸ್ಸು 11 ಗಂಟೆ ಆದರೂ ನಮಗೆ ಯಾವುದೇ ಥರದ ಬರಲಿಲ್ಲ, ಬ್ಯಾಕಪ್ ಬರಲಿಲ್ಲ. ಹಾಗಂತ KSRTC ಬಸ್ಸವರು ಕೂಡ ನಮ್ಗೆ ಹಸ್ಕೊಳ್ಳಿಲ್ಲ, ಒಬ್ಬರು ಹಸ್ಕೊಳ್ಳಿಲ್ಲ. ಸೆಕೆಂಡ್ ಟೈಮು 3 ಬಸ್ಸು ರಿಟರ್ನ್ ಹೋಯ್ತು, ಅವರು ಹಸ್ಕೊಂಡಿಲ್ಲ. ಆ ನಂತರ 11:30 ಸುಮಾರಿಗೆ ಒಂದು KSRTC ಬಸ್ ಬಂದಿದೆ. ಅವ್ರ ಹತ್ರ ಕೇಳಿದ್ರು ಕೂಡ ಇಲ್ಲ, ನಾವು ಪ್ಯಾಸೆಂಜರಿಗೆ ಮಾತ್ರ ಹತ್ಕೊಂತೇವೆ, ರಿಟರ್ನ್ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಅವರು ಕೂಡ ಕಾರು ತರಿಸಿಕೊಂಡು ಮನೆಗೆ ಹೋಗಬೇಕಾಯಿತು. ಹಾಗಿದ್ದಲ್ಲಿ ನಾವು ನೀಡಿದ ಹಣ ಅಥವಾ ನಾವು ಪಾವತಿಸಿದ ವಿಮಾ ಹೆಚ್ಚುವರಿ ಶುಲ್ಕದ ಹೊಣೆ ಯಾರು ಎಂದು ಪ್ರಶ್ನಿಸಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.